ಒಂದು ಸಲ ನಾನು ಇದೇ ರೀತಿಯಾಗಿ ಯಾವುದೋ ಒಂದು ಪುಸ್ತಕ ನೋಡ್ತಾ ಇರುವಾಗ ಆ ಪುಸ್ತಕದೊಳಗೆ 2 ಚಿತ್ರ ಇತ್ತು. ಆ 2 ಅಂದರೆ ಈ ಪರ್ಯಾವರಣದ ಪರಿಸ್ಥಿತಿ ಹೇಗಿದೆ, ದೇಶದಲ್ಲಿ ಈ ಪರ್ಯಾವರಣದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಮಗೆ ಹೇಳುವಂತಹ ಒಂದು ಚಿತ್ರ. ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದರೆ 2 ಚಿತ್ರಗಳನ್ನು ಒಟ್ಟಿಗೆ ಹಾಕಿದ್ದಾನೆ. ಮೇಲ್ಗಡೆ ಒಂದು ಚಿತ್ರ, ಕೆಳಗಡೆ ಒಂದು ಚಿತ್ರ. ಆ ಮೇಲ್ಗಡೆ ಚಿತ್ರದಲ್ಲಿ ಒಂದು ನದಿ ಇದೆ, ಕೆಳಗಡೆ ಚಿತ್ರದಲ್ಲಿ ಇನ್ನೊಂದು ನದಿ ಇದೆ. 2 ನದಿ ಚಿತ್ರಗಳನ್ನು ಹಾಕಿದ್ದಾನೆ. ಒಂದು ನದಿ ನಮ್ಮ ದೇಶದಲ್ಲಿರುವಂತಹ ನದಿ ಚಿತ್ರ, ಇನ್ನೊಂದು ನದಿ ಚಿತ್ರ ಎಲ್ಲೋ ಹೊರಗಿನ ದೇಶ, ಅದು ಯಾವುದೋ ಹೆಸರಿದೆ, ಅಲ್ಲಿರುವಂತಹ ಒಂದು ಚಿತ್ರ. ಅಂದರೆ ಏನು, ಈಗಲೇ ಆ ಪರ್ಯಾವರಣದ ಒಂದು ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಅನೇಕ ವರ್ಷಗಳ ಹಿಂದೆ ಹೊಂದಿ ಅದನ್ನು ಪ್ರಾರಂಭ ಮಾಡಿ ತುಂಬ ಕೆಲಸವನ್ನು ಮಾಡಿದಂತಹ ಒಂದು ದೇಶದಲ್ಲಿ ಇರುವಂತಹ ನದಿಯ ಒಂದು ಚಿತ್ರ. ಈ 2 ಹಾಕಿಬಿಟ್ಟು ಅವನೇನು ಬರೆದಿದ್ದಾನೆ ಅಲ್ಲಿ ಅಂತಂದರೆ, ಈ ಮೊದಲನೇ ಚಿತ್ರ ಇಲ್ಲಿ ದೇಶದಲ್ಲಿರುವಂತಹ ನದಿ ಚಿತ್ರ ಹಾಕಿದಾಗ ಆ ನದಿ ನೋಡಲಿಕ್ಕೆ ತುಂಬ ಕೊಳಕಾಗಿತ್ತು. ಅಲ್ಲಿರುವಂತಹ ನದಿ ನೀರು ತುಂಬ ಸ್ವಚ್ಛವಾಗಿದೆ, ಸ್ಫಟಿಕವಾದಂತಹ ಜಲ ಇದ್ದ ಹಾಗಿದೆ, ಅತ್ಯಂತ ಸ್ವಚ್ಛವಾದಂತಹ ಒಂದು ಜಲ. ಈ ಚಿತ್ರವನ್ನು ಹಾಕಿದ ನಾನು ನೋಡಿದ ಪತ್ರಿಕೆಯಲ್ಲಿ ಚಿತ್ರವನ್ನು ಹಾಕಿದವನು ಏನು ಬರೆದಿದ್ದಾನೆ ಅಂತಂದರೆ, ಮೊದಲನೇ ಚಿತ್ರ ಅಂದರೆ ಈ ದೇಶದ ಚಿತ್ರ, ಏನು ಬರೆದಿದ್ದಾನೆ ಅಂತಂದರೆ, ಯಾವ ದೇಶದಲ್ಲಿ ನದಿಯನ್ನು ದೇವರಂತೆ ನೋಡ್ತಾರೋ ಆ ದೇಶದಲ್ಲಿ ನದಿ ಚಿತ್ರ ಇದು ಅಂತ ಬರೆದಿದ್ದಾನೆ. 2ನೇ ಚಿತ್ರ, ಯಾವ ದೇಶದಲ್ಲಿ ನದಿಯನ್ನು ನದಿಯನ್ನಾಗಿ ನೋಡ್ತಾರೋ ಆ ದೇಶದ ನದಿ ಚಿತ್ರ ಇದು ಅಂತ ಬರೆದಿದ್ದಾರೆ. ಅಂದ್ರೇನು, ನದಿಯನ್ನು ನಾವು ಪವಿತ್ರ ದೇವತೆ ಅಂತ ನೋಡ್ತಾ ಇದ್ದೀವಿ, ಪವಿತ್ರ ಸ್ನಾನ ಮಾಡ್ತೀವಿ, ಪುಣ್ಯಕಾಲದಲ್ಲಿ ಸ್ನಾನ ಮಾಡುವುದು ಅದೆಲ್ಲ ಇದೆ. ಆದರೆ ಇನ್ನೊಂದು ಕಡೆ ಆ ನದಿ ಕೊಳಕಾಗಿಬಿಟ್ರೆ, ಅದೇ ನದಿಯನ್ನು ಕೊಳಕು ಮಾಡ್ತಾ ಇದ್ದರೆ ಏನಾಗುತ್ತೆ? ಆ ವೃಕ್ಷಗಳನ್ನು ನಾವು ತುಂಬ ಇದಾಗಿ ನೋಡ್ತೀವಿ, ವೃಕ್ಷಗಳಿಗೂ ಆರಾಧನೆ ಮಾಡುವುದಿದೆ. ವಿಶೇಷವಾದಂತಹ ವೃಕ್ಷಗಳು, ಬಿಲ್ಲೋ ವೃಕ್ಷ, ಅಶ್ವತ್ಥ ವೃಕ್ಷ, ಒಂದು ಕಡೆಯಿಂದ ಪೂಜೆ ಮಾಡುವುದು, ಇನ್ನೊಂದು ಕಡೆಯಿಂದ ಪುನಃ ಆ ವೃಕ್ಷಗಳನ್ನೆಲ್ಲ ಕಡಿಯುವುದು, ಈ ವಾತಾವರಣವನ್ನು ಹಾಳು ಮಾಡುವುದು ಅಂತಂದರೆ ಅದೇನಾಗುತ್ತೆ? ಈ ರೀತಿಯಾಗಿದೆ ಪರಿಸ್ಥಿತಿ. ಅಂದರೆ ಆ ದೃಷ್ಟಿ ನಮಗಿದೆ, ಆದರೆ ಎಲ್ಲೋ ಒಂದು ಕಡೆ ಲೋಪ ಆಗ್ತಾ ಇದೆ. ದೃಷ್ಟಿ ಚೆನ್ನಾಗಿದೆ, ಒಂದು ನದಿಯನ್ನು ಬರೀ ನದಿ ಅಂತ ನೋಡೋದಕ್ಕಿಂತ ಅದರೊಳಗೆ ಆ ಉತ್ಕೃಷ್ಟವಾದ ದೃಷ್ಟಿ. ಈ ನದಿ ಅಂತಂದರೆ ಬರೀ ನದಿ, ಅದು ನೀರು ಮಾತ್ರ ಅಲ್ಲ, ಒಂದು ಜಡವಾದ ವಸ್ತುವಲ್ಲ, ಅದು ನಮಗದು ದೇವರು. ಅದಕ್ಕೆ ಪೂಜೆಯನ್ನು ಮಾಡ್ತೀವಿ, ಎಲ್ಲವುದನ್ನು ಮಾಡ್ತೀವಿ. ಆದರೆ ಇನ್ನೊಂದು ಕಡೆಯಿಂದ ಅದನ್ನು ಹಾಳು ಮಾಡ್ತಾ ಇರ್ತೀವಿ. ಅದು ಹಾಳಾಗಿದ್ದರೂ ಸಹ, ಕೊಳಕಾಗಿದ್ದರೂ ಸಹ ಸುಮ್ಮನೆ ನೋಡ್ತಾ ಕೂತ್ಕೊಳ್ತೀವಿ ಅಂತಂದರೆ ಅದಕ್ಕೇನು ಹೇಳಬೇಕು? ಈ ರೀತಿಯಾಗಿ ಹಾಕಿದ್ದಾರೆ. ಅಂದರೆ ಇದನ್ನು ಹಾಕಿದವನು ಇಲ್ಲಿಯವರು ಯಾರೂ ಅಲ್ಲ, ಬೇರೆಯವರು. ಅವರು ಗೇಲಿ ಮಾಡ್ತಿದ್ದಾರೆ ಒಂಥರ, ನಮ್ಮನ್ನು ಗೇಲಿ ಮಾಡಿ ಇಲ್ಲಿ ಇರುವವ್ರನ್ನ. ಆ ಪತ್ರಿಕೆ ಇಲ್ಲಿದಲ್ಲ, ಹೊರಗಿಂದ ಬಂದಿದ್ದು. ಕೆಲವರೆಲ್ಲ ಕಳಿಸ್ತಿರ್ತಾರೆ ಬೇರೆ ಬೇರೆ ಕಡೆಯಿಂದ, ನಮಗೆ ಬೇರೆ ಬೇರೆ ಪತ್ರಿಕೆಗಳನ್ನು, ಪುಸ್ತಕಗಳನ್ನು ಕಳಿಸ್ತಿರ್ತಾರೆ. ಅಲ್ಲಿರುವಂತಹ ವಿಷಯ ಅವನು ಬರೆದಿದ್ದು ನೋಡಿ, ಇಷ್ಟೆಲ್ಲ ಹೇಳ್ತಾರೆ, ಆದರೂ ಇನ್ನೊಂದು ಕಡೆಯಿಂದ ಕೊಳಕು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಷಯವನ್ನು ಸಹ ಯೋಚನೆ ಮಾಡಬೇಕಾದ್ದು ಅತ್ಯಂತ ಅವಶ್ಯಕವಾದದ್ದು.